ವೃಶ್ಚಿಕ ರಾಶಿ. ಈಗ ಅಕ್ಟೋಬರ್ ತಿಂಗಳ ವೃಶ್ಚಿಕ ರಾಶಿಯ ಮಾಸಿಕ ರಾಶಿ ಭವಿಷ್ಯದ ಬಗ್ಗೆ ನೋಡೋಣ. ನಿಮಗೊಂದು ಶುಭ ಸುದ್ದಿ ಇದೆ. ಅದೇನೆಂದರೆ ಮತ್ತೆ ನಿಮಗೆ ಗುರುಬಲ ಸಿಗಲಿದೆ. ಹೌದು, ಈ ಅಕ್ಟೋಬರ್ ತಿಂಗಳ 18ನೇ ತಾರೀಕಿನಿಂದ 48 ದಿನಗಳ ಕಾಲ ನೀವು ಗುರುಬಲ ಹೊಂದುತ್ತೀರಿ. ಯಾಕೆಂದರೆ ಇದೇ ತಿಂಗಳು 18ನೇ ತಾರೀಕಿನಂದು ಗುರುಗ್ರಹ ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಗೆ ಪ್ರವೇಶ ಮಾಡಲಿದ್ದಾನೆ. ಇಲ್ಲಿ ಗುರುಗ್ರಹ ಕೇವಲ 48 ದಿನಗಳ ಕಾಲ ಇದ್ದು ಮತ್ತೆ ಹಿಮ್ಮುಖವಾಗಿ ಮಿಥುನ ರಾಶಿಗೆ ಚಲಿಸಲಿದ್ದಾನೆ. ಇಷ್ಟು ದಿನ ಅಷ್ಟಮ ಭಾವದಲ್ಲಿದ್ದ ಗುರುಗ್ರಹ 18ರಿಂದ 48 ದಿನಗಳ ಕಾಲ ಭಾಗ್ಯ ಸ್ಥಾನದಲ್ಲಿ ಬಲಿಷ್ಠನಾಗಿ ಗೋಚರಿಸುತ್ತಾನೆ. ಹಾಗಾಗಿ ಈ ಸಂದರ್ಭದಲ್ಲಿ ನಿಮಗಾಗಿ ಕೆಲವು ಅವಕಾಶಗಳು ಹುಡುಕಿಕೊಂಡು ಬರಬಹುದು. ಉದ್ಯೋಗ ಅವಕಾಶಗಳು, ವಿವಾಹ ಅವಕಾಶಗಳು ಹೆಚ್ಚಾಗುವ ಸಂಭವವಿದೆ. ಹಾಗಾಗಿ ಈ ಸಮಯವನ್ನು ಉತ್ತಮವಾಗಿ ಬಳಸಿಕೊಳ್ಳಿ. ಅಕ್ಟೋಬರ್ 9ನೇ ತಾರೀಕಿನಂದು ನಿಮ್ಮ ಸಪ್ತಮ ಹಾಗೂ ದ್ವಾದಶಾಧಿಪತಿಯಾದ ಶುಕ್ರನು ಸಿಂಹ ರಾಶಿಯಿಂದ ನೇರವಾಗಿ ನಿಮ್ಮ 11ನೇ ಮನೆಯಾದ ಕನ್ಯಾ ರಾಶಿಗೆ ಪ್ರವೇಶ ಮಾಡುತ್ತಾನೆ. ಈ ಮನೆ ಶುಕ್ರನಿಗೆ ನೀಚ ಸ್ಥಾನವಾಗಿದೆ. ಹಾಗಾಗಿ ನಿಮಗೆ ಈ ತಿಂಗಳು ಶುಕ್ರನಿಂದ ಬಲ ಕಡಿಮೆ ಇರುತ್ತದೆ. ಅಂದರೆ ನಿಮ್ಮ ಹಣ ಸ್ವಲ್ಪ ಅನಗತ್ಯ ಖರ್ಚಾಗುವ ಸಂಭವವಿದೆ. ಖರ್ಚು ಮಾಡುವ ಮುನ್ನ ಸರಿಯಾಗಿ ಯೋಚಿಸುವುದು ಉತ್ತಮ. ವಾಹನ ಚಾಲನೆಯಲ್ಲಿ ನಿಯಂತ್ರಣ ಅಗತ್ಯವಾಗಿದೆ. ಆದರೆ ಬುಧ ಶುಕ್ರರ ಪರಿವರ್ತನಾ ಯೋಗದಿಂದ ನೀಚ ಫಲಗಳು ಕಡಿಮೆಯಾಗಿ ಶುಕ್ರನು ಉಚ್ಚ ಫಲವನ್ನೇ ನೀಡುತ್ತಾನೆ. ಆದರೆ ಅಕ್ಟೋಬರ್ 2ನೇ ತಾರೀಕಿನಂದು ನಿಮ್ಮ ಅಷ್ಟಮ ಸ್ಥಾನ ಮತ್ತು 11ನೇ ಮನೆ ಅಧಿಪತಿಯಾದ ಬುಧನು ಕನ್ಯಾ ರಾಶಿಯಿಂದ ನೇರವಾಗಿ 12ನೇ ಮನೆಯಾದ ತುಲಾ ರಾಶಿಗೆ ಪ್ರವೇಶಿಸುತ್ತಾನೆ. ಇಲ್ಲಿ ತಿಂಗಳ ಮಧ್ಯದ ನಂತರ ಸ್ವಲ್ಪ ದಿನಗಳ ಕಾಲ ರವಿ ಮತ್ತು ಬುಧರು ಬುಧಾದಿತ್ಯ ಯೋಗವನ್ನು ಉಂಟು ಮಾಡುತ್ತಾರೆ. ಇಲ್ಲಿ ಬುಧನು ಶುಕ್ರನ ಮನೆ ಹಾಗೂ ಶುಕ್ರನು ಬುಧನ ಮನೆ ಸೇರುವುದರಿಂದ ಹಾಗೂ ಇಬ್ಬರು ಪರಸ್ಪರ ಮಿತ್ರರಾಗಿರುವುದರಿಂದ ಇಲ್ಲಿ ಪರಿವರ್ತನಾ ಯೋಗವಿದೆ. ಹಾಗಾಗಿ ಶುಕ್ರ ನೀಚನಾದರೂ ಉತ್ತಮ ಫಲವನ್ನು ಕೊಡುತ್ತಾನೆ. ಆದರೆ ಬುಧನು ಲಾಭ ಸ್ಥಾನದಿಂದ ವ್ಯಯ ಸ್ಥಾನಕ್ಕೆ ಬಂದಿರುವುದು ನಿಮ್ಮ ಖರ್ಚುಗಳಲ್ಲಿ ಹೆಚ್ಚಾಗುವ ಸಂಭವವಿದೆ. ಅಲ್ಲದೆ ಶುಕ್ರನು ಲಾಭ ಸ್ಥಾನದಲ್ಲಿ ನೀಚನಾಗಿರುವುದು ನಿಮಗೆ ಅಷ್ಟೇನೂ ಲಾಭದ ಲಕ್ಷಣಗಳಿಲ್ಲ. ಆದ್ದರಿಂದ ನೀವು ಖರ್ಚನ್ನು ಕಡಿಮೆ ಮಾಡಿದಷ್ಟು ಹಣ ನಿಮ್ಮ ಕೈಯಲ್ಲಿ ಉಳಿಯಬಹುದು. ಇಷ್ಟೆಲ್ಲ ಆದರೂ ಬುಧನ ಮನೆ ಶುಕ್ರನ ಮನೆ ಬುಧ ಸೇರಿ ಪರಿವರ್ತನೆಗೊಳ್ಳುವುದರಿಂದ ನೀಚ ಫಲಗಳು ಕಡಿಮೆಯಾಗಿ ಉಚ್ಚ ಫಲಗಳೇ ದೊರೆಯಲಿದೆ. ನಿಮ್ಮ ರಾಶ್ಯಾಧಿಪತಿ ಹಾಗೂ 6ನೇ ಮನೆ ಅಧಿಪತಿಯಾದ ಕುಜನು ಇದೇ ತಿಂಗಳ 27ನೇ ತಾರೀಕಿನವರೆಗೆ ನಿಮ್ಮ 12ನೇ ಮನೆಯಾದ ತುಲಾ ರಾಶಿಯಲ್ಲೇ ಸ್ಥಿತನಾಗಿರುತ್ತಾನೆ. ಹಾಗಾಗಿ ನಿಮಗೆ ಇನ್ನಷ್ಟು ಖರ್ಚಾಗುವ ಸಂಭವ ಕಾಣುತ್ತಿದೆ. ಆರೋಗ್ಯ ವಿಚಾರಗಳಲ್ಲಿ ಹಾಗೂ ವಾಹನದ ವಿಚಾರಗಳಲ್ಲಿ ಖರ್ಚಾಗುವ ಲಕ್ಷಣಗಳಿವೆ. ನೀವು ಅವಸರದ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದು ಸರಿಯಲ್ಲ. ಅಲ್ಲದೆ ವಾಹನಗಳ ವಿಚಾರಗಳಲ್ಲಿ ಜಾಗೃತೆ ಅತಿ ಅಗತ್ಯವಾಗಿದೆ. 27ನೇ ದಿನಾಂಕದ ನಂತರ ಕುಜನು ನಿಮ್ಮ ರಾಶಿಯನ್ನು ಪ್ರವೇಶ ಮಾಡಿದ ನಂತರ ಪರಿಸ್ಥಿತಿಗಳು ಸುಧಾರಿಸುತ್ತವೆ. ಅಲ್ಲದೆ ನಿಮ್ಮ ಆರೋಗ್ಯ ವಿಚಾರಗಳಲ್ಲಿ ಜಾಗ್ರತೆ ವಹಿಸಬೇಕು. ಯಾಕೆಂದರೆ ದಿನಾಂಕ 17ರಂದು ರವಿಯು ನಿಮ್ಮ ವ್ಯಯ ಸ್ಥಾನವನ್ನು ಪ್ರವೇಶ ಮಾಡುತ್ತಾನೆ. ಈ ಸ್ಥಾನವು ರವಿಗೆ ದುರ್ಬಲವಾಗಿರುವುದರಿಂದ ನೀವು ಸ್ವಲ್ಪ ಆರೋಗ್ಯ ವಿಚಾರಗಳಲ್ಲಿ ಜಾಗೃತೆಯಿಂದ ಇರುವುದು ಉತ್ತಮ. ನಿದ್ರಾಹೀನತೆಯಂತಹ ಸಮಸ್ಯೆಗಳು ಬರಬಹುದು. ನಿಮ್ಮ ಖರ್ಚುಗಳಲ್ಲಿ ಹಿಡಿತವಿರಲಿ. ವಾಹನಗಳ ಚಾಲನೆಯಲ್ಲಿ ಜಾಗೃತೆ ಅಗತ್ಯವಾಗಿದೆ. ಹಾಗೂ ಹೊಟ್ಟೆ ಮತ್ತು ರಕ್ತಹೀನತೆಯಂತಹ ರೋಗ ಲಕ್ಷಣಗಳು ಉಲ್ಬಣವಾಗುವ ಲಕ್ಷಣಗಳಿವೆ. ಹಾಗೂ ವಿಶೇಷವಾಗಿ ನಿಮ್ಮ ಕಣ್ಣುಗಳ ಬಗ್ಗೆ ಗಮನ ಕೊಡಿ. ಉದ್ಯೋಗದ ಸ್ಥಳದಲ್ಲಿ ಅವಮಾನ ಅಥವಾ ಡಿಪ್ರಮೋಟ್ ಆಗುವ ಸಂಭವವಿದೆ. ಕಾನೂನು ವ್ಯವಸ್ಥೆಗಳಿಂದ ತೊಂದರೆ ಉಂಟಾಗಬಹುದು. ಕೋರ್ಟು ಕಚೇರಿಗಳ ವಿಚಾರವಾಗಿ ಖರ್ಚು ಹೆಚ್ಚಾಗುವ ಸಂಭವವಿದೆ. ಅಲ್ಲದೆ ಈ ಸಂದರ್ಭದಲ್ಲಿ ತಂದೆಯ ವಿಚಾರವಾಗಿ ನಿಮ್ಮ ನಡುವೆ ಭಿನ್ನಾಭಿಪ್ರಾಯಗಳು ಬರುವ ಲಕ್ಷಣಗಳಿವೆ ಅಥವಾ ತಂದೆಯ ಆರೋಗ್ಯದಲ್ಲಿ ಏರುಪೇರಾಗಬಹುದು. ಆದರೆ ನಿಮಗೆ 18ರಿಂದ ಗುರುಬಲವಿರುವುದರಿಂದ ಈ ಸಮಸ್ಯೆಗಳೆಲ್ಲವೂ ಕಡಿಮೆಯಾಗಿ ನೆಮ್ಮದಿಯ ವಾತಾವರಣ ಲಭಿಸಲಿದೆ. ಹಾಗೆಯೇ ಈಗಾಗಲೇ ನಿಮಗೆ ಪಂಚಮ ಶನಿ ನಡೆಯುತ್ತಿದೆ. ಅಂದರೆ ಬಂದ ಅವಕಾಶಗಳು ತಪ್ಪುವುದು, ಮಕ್ಕಳಿಂದ ಸಮಸ್ಯೆ ಅಥವಾ ಸಂತಾನ ಸಮಸ್ಯೆ, ಎಲ್ಲ ಕಾರ್ಯಗಳು ವಿಳಂಬವಾಗುತ್ತಿದೆ. ಆದರೆ 18ರಿಂದ ಶನಿ ಇದ್ದ ಮನೆಗೆ ಗುರು ದೃಷ್ಟಿ ಬೀಳುವುದರಿಂದ ಈ ಎಲ್ಲ ಸಮಸ್ಯೆಗಳು ಕೂಡ ಪರಿಹಾರವಾಗಲಿದೆ. ಒಟ್ಟಿನಲ್ಲಿ ಹೇಳುವುದಾದರೆ ಈ ತಿಂಗಳ ಮಧ್ಯದ ನಂತರ ನಿಮಗೆ ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆಗಳು
ಉದ್ಯೋಗದಲ್ಲಿ ತೊಂದರೆ, ಅನವಶ್ಯಕ ಖರ್ಚುಗಳು ಸಂಭವಿಸುವ ಲಕ್ಷಣಗಳಿವೆ. ಆದರೆ ನಿಮಗೆ ಗುರುಬಲ ಲಭಿಸುವುದರಿಂದ ಈ ಸಮಸ್ಯೆಗಳೆಲ್ಲವೂ ಪರಿಹಾರವಾಗಲಿದೆ. ಈ ತಿಂಗಳಲ್ಲಿ ನೀವು ಕುಜ ಅಷ್ಟೋತ್ತರ ಅಥವಾ ಆದಿತ್ಯ ಹೃದಯ ಸ್ತೋತ್ರ ಕೇಳುವುದರಿಂದ ನಿಮ್ಮ ಅನವಶ್ಯಕ ಖರ್ಚು ಹಾಗೂ ಉದ್ಯೋಗ ಸಮಸ್ಯೆಯು ನಿವಾರಣೆಯಾಗುತ್ತದೆ.